ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಾಗಿರ್ಬೋದು ದೊಡ್ಡ ವಯಸ್ಸರಾಗಿರ್ಬೋದು ಹೇಗೆ ನೀರನ್ನ ಕಾಪಾಡ್ಬೋದು, ನೀರನ್ನ ಸಂರಕ್ಷಿಸ್ಬೋದು ಅವರು ಪ್ರತಿದಿನ ಬಳಕೆಯಲ್ಲಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಟಾಯ್ಲೆಟ್ಗೆ ಬಂದಿದ್ದೀವಿ. ಈಗ ಬೆಂಗಳೂರಿನಲ್ಲಿರೋರಿಗೆ ಮತ್ತೆ ಯಾವುದೇ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿರೋರಿಗೆ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಒಂದು ಚಿಕ್ಕ ವಿಧಾನನ ತೋರಿಸ್ಕೊಟ್ರು. ಹಂಡೆ ಒಲೆ ಬಗ್ಗೆ ನೀವು ಕೇಳಿರ್ತೀರಾ, ಯಾಕಂದರೆ ಹಂಡೆ ಒಲೆ ಕಲ್ಚರ್ ಈಗ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಸೌದೆ ಉರಿಸಿ ಹಂಡೆನ ಬಿಸಿ ಮಾಡಿ ನೀರು ಕಾಯಿಸಿ ಸ್ನಾನ ಮಾಡೋದು ಪದ್ಧತಿ ಇತ್ತು ಹಳ್ಳಿಗಳಲ್ಲಿ. ಈಗಲೂ ಕೆಲವೊಂದು ಕಡೆ ಇದೆ, ಬೆಂಗಳೂರಲ್ಲಂತೂ ಇಲ್ವೇ ಇಲ್ಲ. ಯಾಕಂದರೆ ಗ್ಯಾಸ್ ಗೀಸರ್ ಇರ್ಬೋದು, ಇಲ್ಲ ಗೀಸರು, ಕೆಲವೊಂದು ಕಡೆ ಸೋಲಾರ್ ಸಿಸ್ಟಮ್ ಇರುತ್ತೆ ನೀರು ಕಾಯಿಸೋದಕ್ಕೆ. ನಾನು ನೋಡಿರೋ ಹಂಡೆ ಒಲೆಗಳು, ನೀರು ಕಾಯಿಸೋ ಒಲೆಗಳಲ್ಲಿ ಇದೊಂದು ಸ್ವಲ್ಪ ತುಂಬ ವಿಶೇಷವಾಗಿರೋಂಥದ್ದು ಸರ್ ತೋರಿಸ್ತಿದ್ದಾರೆ. ಇದನ್ನು ನಿಮಗೂ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗಿದೆ ಅಂತ ನೋಡ್ಕೊಂಬರೋಣ. ಸರ್ ಏನಿದು ಸರ್? ಇದು ನೀರು ಕಾಸು ಒಲೆ, ಹಂಡೆ ಒಲೆ. ಇಲ್ಲಿ ಏನು ಮಾಡಿದೆ ನಾನು ಅಂತಂದರೆ, ನಮ್ಮದು ಹಂಡೆ ಒಲೆ ಒಳಗಿದೆ, ಒಲೆ ಓಕೆ ಒಳಗಿದೆ. ಅಲ್ಲೇನು ಮಾಡಿದ್ದೀನಿ ಅಂದರೆ, ಈ ಒಲೆ ಮೇಲೆ ಒಂದು ಬಾಂಡ್ಲೆ 10 mm ಕ್ಯಾಸ್ಟ್ ಐರನ್ ಬೌಲ್ ಇಟ್ಟಿದ್ದೀನಿ. ಬೌಲು 10 ಬೌಲ್. ಏನದು ಎಕ್ಸಾಕ್ಟ್ಲಿ? ಕ್ಯಾಸ್ಟ್ ಐರನ್ ಬೌಲ್, ಕಬ್ಬಿಣ ಪುಟ್ಟಿ, ಕಬ್ಬಿಣದ್ದು ಬುಟ್ಟಿ 10 ಕ್ಯಾಸ್ಟ್ ಐರನ್. ಅದು ಕ್ಯಾಸ್ಟ್ ಐರನ್, ಅದರಲ್ಲಿ ಮರಳು ಹಾಕಿದ್ದೀನಿ. ಕನ್ನಡದಲ್ಲಿ ಏನು ಹೇಳ್ತೀರಾ ಅದಕ್ಕೆ? ಕ್ಯಾಸ್ಟ್ ಐರನ್ ರೀಪ, ಇದು ಬೀಡು ಕಬ್ಬಿಣ ಅಂತಾರಲ್ಲ, ಬೀಡು ಕಬ್ಬಿಣ, ಉಕ್ಕಿಂದು ದೊಡ್ಡ ಬೌಲ್ ಇದೆ. ಅದು ಸರಿ, ಅದರ ಮರಳು ಹಾಕಿದ್ದೀನಿ. ಕಡಾಯಿ ಅನ್ನೋ ಥರ, ಕಡಾಯಿ ಥರ ಅದು ಮರಳು ಹಾಕಿದ್ದೀನಿ. ಸರಿ, ಮರಳು ಹಾಕಿ ಅದ್ರ ಮೇಲೆ 20 ಬಿಂದಿಗೆ ಹಿಡಿಬಿಟ್ಟು ಮಣ್ಣಿನ ಗಡಿಗೆ ಇಟ್ಟಿರೋದು ನಾನು. ಮಣ್ಣಿನ ಗಡಿಗೆ ಸರಿ. ಆಮೇಲೆ ಸುತ್ತ ಕಾಂಕ್ರೀಟ್ ಹಾಕ್ಬಿಟ್ಟು ಒಳಗೆ ಎಲ್ಲಿ ಒಂದು ಚೂರು ಹೊಗೆ ಹೋಗಲ್ಲ. ಓಹೋ, ಇಲ್ಲಿ ಈ ಕಡೆಯಿಂದ ನಾವು ಕಟ್ಟಿಗೆ ಹಾಕೋದು ಅಷ್ಟೇ. ಹೊಗೆ ಎಲ್ಲಿಂದ ಹೋಗುತ್ತೆ ಸರ್? ಅಲ್ಲ, ಪೈಪ್ ಹೊರಗೆ ಅಲ್ಲಿ ಹೊರಗಡೆ ಪೈಪ್ ಇದೆ. ಇಲ್ಲಿದೆ ಒಂದು, ಅಲ್ಲ ಹೊರಗೆ ಹೋದ್ರೆ ಪೈಪ್ ಹೊರಗೆ ಹೋದ್ರೆ ಸರಿ 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 ಬರ್ರದ್ದು ಹೋಗುತ್ತೆ. ಇಲ್ಲಿ ಹಾಕ್ಬಿಟ್ರದು, ಯಾಕಂದ್ರೆ ಎಲ್ಲಿ ಜಾಗನೇ ಇಲ್ಲ. ಬರ್ರ ಅಂತ ಹೇಳೋದು ಹಾಕತ್ತೆ. 10 ನಿಮಿಷ ಬೇಕು ಯಾವುದು ಆ ಬೌಲ್ ಕಾಯ್ಲಿಕ್ಕೆ. ಒಂದ್ಸರಿ ಬೌಲ್ ಕಾದ್ಬಿಟ್ರೆ ಆ ಹೀಟ್ ಏನಿದು ನೀರು ಮುಖಾಂತರ ಹೋಗ್ಬೇಕು. ಓಕೆ. ಸೊ ಹಾಗೆ ಒಂದ್ ದಿವಸ ಬೆಂಕಿ ಹಾಕಿದ್ರೆ, ಚೆನ್ನಾಗಿ ಬೆಂಕಿ ಹಾಕ್ಬಿಟ್ರೆ 3 ದಿನ 24 hours 3 ದಿನ ನೀರು ಸಿಗುತ್ತೆ. 3 ದಿವಸ ಬಿಸಿ ನೀರು ಸಿಗುತ್ತೆ. ಬಿಸಿ ಮುಟ್ಟಕ್ಕಾಗಲ್ಲ ನೀರ್ನ. ನೀವೇನಾದ್ರೂ ತಣ್ಣೀರು ಹಾಕಿ ಮುಟ್ಟಿದ್ರೆ, ತಣ್ಣೀರು ಹಾಕಿದಷ್ಟು ಬಿಸಿ ಆಗುತ್ತದೆ. ಓಕೆ. ನಾನು ತಣ್ಣೀರು ಹಾಕಿದ್ರೆ ಕೈ ಇಟ್ಟರೆ ಕೈ ಕಾಲಾಗುತ್ತೆ. ಅಯ್ಯೋ, ಅಷ್ಟು ನೋಡಿ ಚೆನ್ನಾಗಿರ್ಬೇಕು. 60 ಜನ ಲೆಕ್ಕ ಹಾಕ್ರಿ. 60 ಜನಕ್ಕೆ ನಾನು ಸ್ನಾನಕ್ಕೆ ನೀರು ಕೊಡ್ತೀನಿಪ್ಪ. 60 ಜನಕ್ಕೆ ಸ್ನಾನಕ್ಕೆ ನೀರು ಹಿಡಿಯುತ್ತೆ ಸರ್? 20 ಬಿಂದಿಗೆ. 20 ಬಿಂದಿಗೆ ಅದರಲ್ಲಿ ಅದನ್ನ ಅರ್ಧ ಬಿಂದಿಗೆ ನೀರಿಗೆ ಇನ್ನೂ ಅರ್ಧ ಬಕೆಟ್ ನೀರು ತಣ್ಣೀರು ಅರ್ಧ ಹಾಕಿದ್ರೆ 2 ಬಿಂದಿಗೆ ನೀರು ಬಿಸಿ ನೀರು. ಹೌದು ಬಿಸಿ ಇರ್ತದೆ. ಅದ್ರೊಳಗೆ ನೀರು ತಣ್ಣೀರು ಅದು ಬಿಸಿ ಇಮಿಡಿಯೇಟ್. ತುಂಬಾ ಚೆನ್ನಾಗಿದೆ ಸರ್. ಅದೇ ಇಲ್ಲಿರೋ ಸೌದೆಗಳನ್ನ ಬಳಸಿ ಸೌದೆಗೋಸ್ಕರ ಮಾಡೋದು ಅಷ್ಟೇ ನಾನು. ಈಗ ಅಷ್ಟೊಂದು ಶಾಖ ಉತ್ಪತ್ತಿ ಆಗುತ್ತಲ್ಲ, ಅದು ನೀವು ಹೇಳಿದ್ರಲ್ಲ ಐರನ್ ಬೌಲ್, ಅದರಿಂದನಾ ಅಥವಾ ಮರಳ? ಬೌಲಿಂದ ಕಬ್ಬಣ ಕಾದಿರುತ್ತಲ್ರಿ, ಅದು ಬೇಗ ಆರಲ್ಲ. ಅದಕ್ಕೆ ಟ್ರಾನ್ಸ್ಫರ್ ಅದು ಏನಿದ್ರು ಮಡಿಕೆ ಮುಖಾಂತರ ನೀರು ಹಾಯಿಸ್ತಾರೆ, ನೀರು ಮುಖಾಂತರ ಹೋಗ್ಬೇಕದು. ಮರಳಿರೋದ್ರಿಂದ ಅದು ಹಂಗೆ ರಿಟರ್ನ್ ಆಗುತ್ತೆ. ಹೀಟ್ ಎಲ್ಲಿ ಹೋಗಿ ಜಾಗನೇ ಇಲ್ಲ ಅದಕ್ಕೆ. ಈ ಕಡೆ ಬೆಂಕಿ ಹಾಕ್ತಾ ಇರ್ತೀವಿ, ಅಲ್ಲಿ ಹೊರಗೆ ಹೋಗಕ್ಕೆ ಅದಕ್ಕೆ ಎಲ್ಲೂ ಜಾಗನೇ ಇಲ್ಲ. ಏನಿದ್ರು ನೀರು ಮುಖಾಂತರ ಪಾಸ್ ಆಗ್ಬೇಕು. ಹಾಗಾಗಿ 3 ದಿನ ನೀರು ಬರ್ತದೆ, 3 ದಿವಸ. ಚೆನ್ನಾಗಿದೆ ಸರ್. ಒಂದ್ಸರಿ ಒಳಗಡೆ ನೋಡೋಣ. ಮತ್ತೆ ಇಲ್ಲೊಂದು ಒಲೆ ನೋಡ್ಬೋದು, ಒಂದು ದೊಡ್ಡ ಒಲೆ. ಇದು 100 ಜನ ಬಂದಾಗ 3 ಅಡಿಗೆ ಒಂದೇ ಸರಿ ಆಗುತ್ತೆ. 3 ಗಡಿಗೆ ಒಂದೇ ಸರಿ ಇಟ್ಟು ನೀವು ಅಡುಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಸರ್ ಇದನ್ನು. ಇಲ್ಲಿ ಲೈಟ್ ಇದೆ. ಸೊ ಇದೊಂದು ಆಧುನಿಕ ಕಾಲದ ಹಂಡೆ ಒಲೆ. ಇದು ಹೊಗೆ ಹೋಗ್ಲಿಕ್ಕೆ ಇಲ್ಲಿಂದ ನೀರು ಬರುತ್ತೆ. ಇದು ಬಿಸಿ ನೀರು ಇಲ್ಲಿಂದ ಬರುತ್ತಾ? ಬಿಸಿ ನೀರು ಆಲ್ರೆಡಿ ಅಲ್ಲೇ ಇರುತ್ತೆ. ಸೊ ನೀವು ತಣ್ಣೀರು ಬಿಟ್ಟಷ್ಟು ಬಿಸಿ ನೀರು ಆಗ್ತದೆ. ನೋಡಿ ಹೇಗಾಗಿರುತ್ತೆ ಅಂದರೆ, ಯೂಶಲಿ ಹಂಡೆ ಒಲೆಗಳು ಹೇಗಿರುತ್ತೆ ಅಂದರೆ, ನಾವು ಬಿಸಿ ಮಾಡಿದಷ್ಟು ಹಂಡೆ ಬಿಸಿಯಾಗಿ ನೀರು ಕಾಯುತ್ತೆ. ಬಟ್ ಇಲ್ಲಿರೋ ಟೆಕ್ನಾಲಜಿ ಹೇಗೆ ಅಂದರೆ, ಹಂಡೆ ಕಾದು ಅದ್ರ ಮೇಲಿರೋ ಮರಳು ಕಾದು ಆ ಮರಳಲ್ಲಿರೋ ಶಾಖನ ನೀವು ಹಂಡೆಗೆ ಎಷ್ಟೇ ನೀರು ಬಿಡ್ತಾ ಇದ್ರು ಆ ತಣ್ಣೀರು ಬಿಸಿ ನೀರು ಆಗ್ತಾ ಇರುತ್ತೆ. ಸೊ ಅದಾದ್ಮೇಲೆ ನೀವು ಎಷ್ಟು ನೀರನ್ನ ಬಸಿದ್ರು ಮತ್ತೆ ನೀರು ತುಂಬಿದಷ್ಟು ಆ ತುಂಬಿದ ನೀರೆಲ್ಲ ಬಿಸಿ ಆಗ್ತಾ ಇರುತ್ತೆ. ಸೊ ಇದೊಂದು ತುಂಬಾ ಚೆನ್ನಾಗಿದೆ ಸರ್ ಹಂಡೆ ಒಲೆ. ಇದೊಂದು ತಂತ್ರಜ್ಞಾನ ನಾವು ಅಳವಡಿಸ್ಕೊಂಡ್ರೆ ತುಂಬಾ ಜನ ಎಲ್ಲಿ ಬರ್ತಾರೆ ಅವರು ಅಲ್ಲಿ ನೀರು ಕಾಯಿಸ್ಕೋಬಹುದು. ಬಹಳ ಕಡಿಮೆ ಕಟ್ಟಿಗೆಯಿಂದ ಕಾಯ್ತದೆ. ಆಮೇಲೆ ತುಂಬಾ ಸಿಗುತ್ತೆ, 3 ದಿವಸ ಸಿಗುತ್ತೆ. ಓಕೆ ಸರ್, ಓಕೆ. ಇನ್ನೊಂದು ನಾವು ಮಾತಾಡ್ತಾ ಇದ್ವಿ, ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಾಗಿರ್ಬೋದು ದೊಡ್ಡ ವಯಸ್ಸರಾಗಿರ್ಬೋದು ಹೇಗೆ ನೀರನ್ನ ಕಾಪಾಡ್ಬೋದು, ನೀರನ್ನ ಸಂರಕ್ಷಿಸ್ಬೋದು ಅವರು ಪ್ರತಿದಿನ ಬಳಕೆಯಲ್ಲಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಟಾಯ್ಲೆಟ್ಗೆ ಬಂದಿದ್ದೀವಿ. ಈಗ ಇದೊಂದು ವೆಸ್ಟರ್ನ್ ಕಮೋಡು ಸರ್. ಹೇಗೆ ನಾವು ನೀರನ್ನ ಸಂರಕ್ಷಣೆ ಮಾಡ್ಬೋದು? ಇದು ಮೊದಲು ಕುತ್ಕೊಳ್ಳೋಕ್ಕಿಂತ ಮೊದಲು ಏನಪ್ಪ, ಇದು ಸುಮ್ಮನೆ ವೇಟ್ ಮಾಡಬೇಕು, ಸ್ವಲ್ಪ ನೆನೆಸ್ಬೇಕು ಅಷ್ಟೇ ಟಾಯ್ಲೆಟ್ನ. ಆಗ್ಬಿಟ್ಟು ಆಮೇಲೆ ಕುತ್ಕೋಬೇಕು. ಸರಿ, ಕುತ್ಕೊಂಡ್ರೆ ಕುತ್ಕೊಂಡ್ಮೇಲೆ ತಿರ್ಗಾ 2 ಲೀಟರ್ ನೀರು ಕ್ಲೀನ್ ಆಗುತ್ತೆ. 2 ಲೀಟರಲ್ಲೇ ಕ್ಲೀನ್ ಆಗೋಗುತ್ತೆ. ಆದರೆ ಎಷ್ಟೋದ್ರೆ ಇದ್ದಾರೆ 3 ಟ್ಯಾಂಕ್ ಫುಲ್ 3 ಸರಿ ಬಿಟ್ಟರು ಅದು ಕ್ಲೀನ್ ಆಗಲ್ಲ. ಹೌದು. ಆದರೆ ಇದು ವೆಟ್ ಮಾಡೋದ್ರಿಂದ, ಏನು ಟೆಕ್ನಾಲಜಿ ಭಾಳ ಸಿಲ್ಲಿ ಐಡಿಯಾ, ವೆಟ್ ಮಾಡೋದ್ರಿಂದ ಕಡಿಮೆ ನೀರಲ್ಲಿ ಇದಾಗುತ್ತೆ. ಆಮೇಲೆ ಇದು
ನೀರು ಸೇವ್ ಆಗುತ್ತೆ. ಆದರೆ ಬೆಂಗಳೂರಿನ ಮನೆಗೆ ಬಂದರೆ ನಾನು ಸ್ನಾನ ಮಾಡಿದ ನೀರನ್ನು ಕಬಡ್ಡಿ ಬೀಳುತ್ತೆ. ಇನ್ನೂ ಬಂದು ತಗೋರಿ, ನಾನು ಸ್ನಾನ ಮಾಡಿದ ನೀರನ್ನ ಕಬಡ್ಡಿ ಬೀಳುತ್ತೆ. ದಿನಕ್ಕೆ 300 ಲೀಟರ್ ಫ್ರೆಶ್ ವಾಟರ್ನ ಉಳಿಸ್ತಾ ಇದ್ದೀನಿ ನಾನು 5 ಜನ ಕೆಲಸ ಮಾಡೋರೆಲ್ಲ. ನಾನು ಸ್ನಾನ ಮಾಡಿದ ನೀರನ್ನ ಕಬಡ್ಡಿ ಬೀಳುತ್ತಾ ಇದ್ದೀನಿ. ಫಸ್ಟ್ ಫ್ಲೋರಿಂದ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ನಾನು ಸ್ನಾನ ಮಾಡಿದ ನೀರು, ನಮ್ಮ ಮನೆಯವ್ರು ಸ್ನಾನ ಮಾಡಿದ ನೀರನ್ನ ಇದಕ್ಕೆ ಬೀಳುತ್ತೆ. ಅದಕ್ಕೆ ಸಪರೇಟ್ ಸ್ಟೋರೇಜ್ ಟ್ಯಾಂಕ್ ಇದೆ. ಕೆಳಗೆ ಇಟ್ಟಿದ್ದೀನಿ ಟ್ಯಾಂಕ್, ಇದ್ರ ಮೇಲೆ ಟ್ಯಾಂಕ್ ಇಟ್ಟಿದ್ದೀನಿ ನಾನು. ಅಂದ್ರೆ ಕಮೋಡ್ ಅಂತಾನೆ ಸಪರೇಟ್ ಟ್ಯಾಂಕ್ ಸಪರೇಟ್ ಇದೆ. ಬಚ್ಚಲ್ ನೀರನ್ನ ಫಿಲ್ಟರ್ ಮಾಡ್ತೀನಿ ಅದನ್ನ. ಅದ್ರಲ್ಲಿರೋ ಕಸ ಕಡ್ಡಿ ಅನ್ನಗೇನು ಫಿಲ್ಟರ್ ಆಗಿ ನೀರು ಟ್ಯಾಂಕ್ನ ಕಲೆಕ್ಟ್ ಆಗುತ್ತೆ. 300 ಲೀಟರ್ ನೀರು ಫ್ರೆಶ್ ವಾಟರ್. ಅದೇ ನಾವು ನೀರು ಇದಕ್ಕೆ ಫ್ರೆಶ್ ಬೇಕಂದ್ರೆ ಇದಕ್ಕೆ ಬಚ್ಚಲ್ ಆಗಲ್ಲ, ಇದಕ್ಕೆ ಸಾಲ ಬಟ್ಟೆ ತೊಳೆದಾಗಲ್ವಾ, ಬಟ್ಟೆ ತೊಳೆದ ನೀರು ಆಗ್ತದೆ. 300 ಲೀಟರ್ ಸೇವ್ ಮಾಡ್ತಾರೆ. ದಯವಿಟ್ಟು ಇದನ್ನು ಬೆಂಗಳೂರಿನವ್ರು ಬಳಸ್ಕೋಬೇಕು. ಹೌದು, ಬೆಂಗಳೂರಿನಲ್ಲಿರೋರಿಗೆ ಮತ್ತೆ ಯಾವುದೇ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿರೋರಿಗೆ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಒಂದು ಚಿಕ್ಕ ವಿಧಾನನ ತೋರಿಸ್ಕೊಟ್ರು. ನಿಮಗೆ ಅಭಾಸ ಅನ್ನಿಸ್ಬೋದು, ಬಟ್ ಇದನ್ನ ನಾವು ಮಾಡಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಬೆಂಗಳೂರು ತುಂಬ ಹತ್ತಿರದಲ್ಲಿ ಒಂದು 5-10 ವರ್ಷದಲ್ಲಿ 5 ವರ್ಷದಲ್ಲಿ ಅರ್ಧ ಜನ ಹೋಗ್ಬೇಕು ಬೆಂಗಳೂರು. ಅರ್ಧ ಜನ ಗುಳೆ ಹೊಡೋವಂಥ ಪರಿಸ್ಥಿತಿ ಬರ್ಬೋದು. ಯಾಕಂದರೆ ನೀರಿಲ್ಲ ಅಂತ ಅನ್ನೋದು ಅವ್ರ ಯಾರೋ ಒಂದು ವಿಜ್ಞಾನಿಗಳಿದ್ದಾರೆ, ಅವ್ರು ಹೇಳಿದ್ದಾರೆ. ಇದನ್ನ ಇನ್ನೊಂದ್ಸರಿ ನಾನು ಹೇಳ್ತಿದ್ದೀನಿ. ಏನು ಅಂದರೆ, ಈಗ ತ್ಯಾಜ್ಯ ಏನು ನಾವು ಇಲ್ಲಿ ವಿಸರ್ಜನೆ ಆಗುತ್ತೆ, ಮನುಷ್ಯನ ತ್ಯಾಜ್ಯ, ಅದು ಒಂದು ಸ್ಟಿಕ್ಕಿ ಆಗಿರೋದ್ರಿಂದ ನಿಮ್ಮ ಒಂದು ಟಾಯ್ಲೆಟಲ್ಲೆಲ್ಲ ಅದು ಅಂಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನೀರನ್ನ ಪದೇ ಪದೇ ಫ್ಲಶ್ ಮಾಡ್ತಾ ಇರ್ತೀವಿ, ಕಮೋಡ್ನ ಟರ್ನ್ ಆನ್ ಮಾಡ್ತಿರ್ತೀವಿ. ಅವಾಗ ಏನಾಗುತ್ತೆ, ನೀರು ಜಾಸ್ತಿ ಪೋಲಾಗ್ತಾ ಇರುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಮೊದಲು ನೀವು ಟಾಯ್ಲೆಟಲ್ಲಿ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಟಾಯ್ಲೆಟ್ನ ಹಸಿಯಾಗಿ ಮಾಡಬೇಕು, ಸ್ವಲ್ಪ ನೀರಾಗುವಂತೆ ಮಾಡಬೇಕು. ಅದಕ್ಕೆ ಒಂದು ಸಣ್ಣ ಫ್ಲಶ್ ಮಾಡಬೇಕಾಗುತ್ತೆ. ನೀವು ಚಿಕ್ಕ ಫ್ಲಶ್ ಮಾಡಿ ಅದಾದಮೇಲೆ ಟಾಯ್ಲೆಟ್ನ ಯೂಸ್ ಮಾಡಿ, ಅದಾದಮೇಲೆ ನೀವು ಇನ್ನೊಂದ್ಸರಿ ಫ್ಲಶ್ ಮಾಡಿದ್ರೆ ಜಾಸ್ತಿ ನೀರು ಹೌದು. ಎಲ್ಲೋ ಒಂದು ಕಡೆ ನೋಡಿದ ಪ್ರಕಾರ, ಮತ್ತೆ ಎಷ್ಟೊಂದು ಮಾಲ್ಗಳಲ್ಲಿ ನೀವು ನೋಡಿ, ವೆಸ್ಟರ್ನ್ ಟಾಯ್ಲೆಟ್ಗಳಲ್ಲಿ ಒಂದ್ಸರಿ ಫ್ಲಶ್ ಮಾಡಿದ್ರೆ ಸುಮಾರು ಮಿನಿಮಮ್ 4ರಿಂದ 10 ಲೀಟರ್ಗಳಷ್ಟು ನೀರು ಒಂದೇ ಸರಿ ಫ್ಲಶ್ ಆಗಿ ಹೋಗುತ್ತೆ. ಅಷ್ಟು ನಾವು ನೀರನ್ನ ಪೋಲ್ ಮಾಡ್ತಿದ್ದೀವಿ ಅಂದರೆ ಸುಮ್ಮನೆ ಲೆಕ್ಕ ಹಾಕೊಳ್ಳಿ, ದಿವಸಕ್ಕೆ ಎಷ್ಟು ದಿನ ಟಾಯ್ಲೆಟ್ಗೆ ಹೋಗ್ತಾ ಇರ್ತೀವಿ, ಎಷ್ಟು ಜನ ಯೂಸ್ ಮಾಡ್ತಾರೆ, ಎಷ್ಟು ನೀರನ್ನ ಪೋಲ್ ಮಾಡ್ತಾ ಇದ್ದೀವಿ ಅಂತ. ಇನ್ನೊಂದು ಹೇಳ್ತಿದ್ದಾರೆ ಸರ್, ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಗಳಲ್ಲಿ ಮೇಲೆ ಇರುವಂತ ಟಾಯ್ಲೆಟ್ ಅಲ್ಲಿ ಯೂಸ್ ಮಾಡಿರುವಂತ ನೀರು, ಸ್ನಾನದ ನೀರು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಟಾಯ್ಲೆಟ್ಗೆ ಫ್ಲಶ್ ಆಗಿ ಯೂಸ್ ಮಾಡಬಹುದು. ಅದು ಒಂದು ತಂತ್ರಜ್ಞಾನ ಅವರು ಆವಿಷ್ಕಾರ ಮಾಡಿದ್ದಾರೆ. ತುಂಬಾ ಉಪಯೋಗ ಆಗುವಂತದ್ದು ಅದು. ಸೊ ಇವಾಗ ಈ ಫ್ಲೋರ್ ನಲ್ಲೇ ಬರೋ ವೇಸ್ಟೇಜ್ ವಾಟರ್ ನಾವು ಭೂಮಿಗೆ ಬಿಡಬೇಕು. ಯಾಕಂದ್ರೆ ಮತ್ತೆ ಪಂಪ್ ಮಾಡಕ್ಕ ಫಸ್ಟ್ ಫ್ಲೋರ್ ನನ್ನ ಮನೆಯಲ್ಲ, ನಾನು ಥರ್ಡ್ ಫ್ಲೋರ್ ಬಿಲ್ಡಿಂಗ್ ನಂದು. ಫಸ್ಟ್ ಸೆಕೆಂಡ್ ಬಚ್ಚಲ್ ನೀರು ಟಾಯ್ಲೆಟ್ ಬರ್ತದೆ 300 ಲೀಟರ್ ನೀರು. ಈಗ ಫಿಲ್ಟ್ರೇಷನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಫಿಲ್ಟರ್ಗೆ ಏನೊಂದು ಬೆಸ್ಟ್ ಬರೀ ಸ್ಯಾಂಡ್ ಫಿಲ್ಟರ್ ಅಷ್ಟೇ. ಅದಕ್ಕೇನು ಜಾಸ್ತಿ ಖರ್ಚಾಗಲ್ಲ, ಖರ್ಚು ಬೀಳಲ್ಲ ಅದಕ್ಕೆ ಅಷ್ಟೇ. ಸ್ಯಾಂಡ್ ಫಿಲ್ಟರ್ ಅಷ್ಟೇ. ಸ್ಯಾಂಡ್ ಹಾಕ್ಬಿಟ್ಟು ಅದು ಬಾಟಮ್ ಟು ಟಾಪ್ ಇದು ಹೋಗುವಾಗ ಎಲ್ಲ ಸೆಡಿಮೆಂಟ್ಸ್ ಎಲ್ಲ ಕೆಳಗೆ ಸೆಟ್ಲ್ ಆಗುತ್ತೆ. ಫಿಲ್ಟರ್ ಆಗಿದ್ದೀರಿ ಟ್ಯಾಂಕಿ ಕರೆಕ್ಟ್. ಸ್ವಲ್ಪ ಪ್ಲಂಬಿಂಗ್ ಆಲ್ಟ್ರೇಷನ್ ಅಷ್ಟೇ. ಅದಕ್ಕೆ ಇದು ಸಿಲ್ವರ್ ಆಕ್ಸಿ ಕ್ಲೋರೈಡ್ ಕೆಲವು ಜನ ಬೆಂಗಳೂರಿನವ್ರಿಗೆ ಭಾಳ ಸ್ಮೆಲ್ ಆಗುತ್ತೆ ಹಾಗೆ ಹೀಗೆ ಅಂತ ಇರ್ತಾರೆ. ಆ ಟ್ಯಾಂಕಿಗೆ ಸಿಲ್ವರ್ ಆಕ್ಸಿ ಕ್ಲೋರೈಡ್ ಅವಾಗ ಸಿಲ್ವರ್ ಅಷ್ಟೇ. ಸೊ ಈ ತರ ರಿಕ್ವೈರ್ಮೆಂಟ್ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ನೀವು ಹೆಲ್ಪ್ ಮಾಡಿ. ಅಯ್ಯಪ್ಪ ಮಸಗಿ 9448379497 ಎನಿ ಟೈಮ್ 24 ಗಂಟೆ ನಾನು ಕಾಲ್ ಮಾಡಿ. ಸೂಪರ್ ಸರ್.